ಇದೆಯಲ್ಲ ಅದರಲ್ಲಿ ಗೋಲ್ಮಾಲ್ ಆಗ್ತಾ ಇದೆ. ನೋಡಿ ನೋಡಿ ಹೇಳಿ ಸಾಕು ಹೇಳಿದ ಗೊತ್ತಾಯ್ತು. ಆಗಿದೆ ಈಗಾಗಲೇ CID ಎಂಕ್ವೈರಿಗೆ ನಡೀತಾ ಇದೆ. ಮುಂದೆ ಸಹಿತ ಈಗಲೂ ಸಹಿತ ಮತ್ತೊಂದು ಪ್ರಸಂಗ ಬಂದಿದೆ. ನಾನು ತಕ್ಷಣ ಗೊತ್ತಾದ ತಕ್ಷಣ ನಮ್ಮ ಜಾಯಿಂಟ್ ಡೈರೆಕ್ಟರ್ ಅಗ್ರಿಕಲ್ಚರ್ಗೆ ಮಾತಾಡಿದೆ. ಯಾರು ಮಾಡೋದು ತಪ್ಪಿಸ್ತೀರೋ ಸೀರಿಯಸ್ ಆಗಿ ಇಮಿಡಿಯೇಟ್ಲಿ ಕೇಸ್ ಬುಕ್ ಮಾಡಿ ಆ್ಯಕ್ಷನ್ ತೊಗೋಬೇಕು. ಈ ರೀತಿ ಹೆಂಗಾಗ್ತದೆ, ಮಾಡೋರು ಮೋಸ ಮಾಡೋರು ತಪ್ಪು ಮಾಡೋರು ಯಾವಾಗಲೂ ಇರ್ತಿರ್ತಾರೆ, ಅವ್ರಿಗೆ ಶಿಕ್ಷೆ ಆಗಬೇಕು. ಎರಡನೇದು ಯಾರು ಮಾಡ್ತಾ ಇದ್ದಾರೆ ಎಂಬುದು ಇದು ಭಾಳ ಮುಖ್ಯವಾಗಿದೆ. ಅಧಿಕಾರಿಗಳು ಪ್ಲಸ್ ಇನ್ಶೂರೆನ್ಸ್ ಕಂಪ್ನಿಯವರು ಇದರಲ್ಲಿ ಶಾಮೀಲ್ ಆಗದೇ ಇದ್ದರೆ ಯಾರು ಕಳೆದ್ರೆ ನಾವು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಂಗಾಗಿ ಅದರಲ್ಲಿ ಯಾರಿದ್ದಾರೆ, ಆ ಇನ್ಶೂರೆನ್ಸ್ ಕಂಪ್ನಿಯವ್ರು ಯಾರಿದ್ದಾರೆ ಈ ಕೆಲಸಕ್ಕೆ ಮಾಡಲಿಕ್ಕೆ, ಯಾರು ಅದರಲ್ಲಿ ಅಧಿಕಾರಿಗಳು ಕಂದಾಯ ಅಧಿಕಾರಿಗಳಿರ್ಬೋದು, ನಮ್ಮ ಅಗ್ರಿಕಲ್ಚರ್ ಅಧಿಕಾರಿಗಳಿರ್ಬೋದು, ಯಾವ ಅಧಿಕಾರಿಗಳಿದೆ ಅವ್ರನ್ನ ಪತ್ತ ಹಿಡಿದು ಸೀರಿಯಸ್ ಆಗಿ ಆ್ಯಕ್ಷನ್ ತಗೋಬೇಕಂತ ಮಾತನ್ನು ನಾನು ಇಮಿಡಿಯೇಟ್ಲಿ ತಕ್ಷಣ ಫೋನ್ ಮಾಡಿ ನಾನು ಮಾತಾಡಿದ್ದೀನಿ. ಆ ಕೆಲಸ ನಡೆದ ಈಗಾಗಲೇ FIR ಹಾಕ್ಯಾರ 22 ಬಂದರೆ ಅವರು ಇದು ಈ ರೀತಿಯಲ್ಲ ಮತ್ತೆ ಪುನಃ ಆಗಬಾರ್ದು ಎಂಬುದೇ ನಮ್ಮ ಉದ್ದೇಶ. ಹಾಗೆ ಯಾರಿದ್ದಾರೆ ಅವ್ರನ್ನ ಕರೆಕ್ಟಾಗಿ ಹಿಡಿಬೇಕು. ಯಾರು ತೊಗೊಂಡಾರಿಗೆ ಯಾರಿಗೆ ನನ್ನ ಹೆಸರು ಮೇಲೆ ಮಾಡ್ತಾರೆ, ನಿಮ್ಮ ಹೆಸರು ಮೇಲೆ ಕಟ್ತಾರೆ, ಅವರೇ ಕಟ್ತಾರೆ, ಅವರೇ ತೊಗೊತಾರೆ ಅಂದರೆ ಇದು ಅಧಿಕಾರಿಗಳು ಜವಾಬ್ದಾರಿ ಇರಬೇಕಲ್ಲ. ಅದರಲ್ಲಿ ಗೊತ್ತಾಯ್ತದೆ ಎಲ್ಲ ಮಾತಾಡಿದಲ್ಲ, ಅದಕ್ಕೆ ಎಂಕ್ವೈರಿ ಹಳೆ ಸಚಿವರ ಪುತ್ರಿ ಹೆಸರಲ್ಲೂ ಕೂಡ ಈ ರೀತಿ ಲೂಟಿ ಮಾಡ್ತಾರೆ ಅಂತಂದ್ರೆ ಮತ್ತೆ ನೀವು ತಪ್ಪು ಕಲ್ಪನೆ ಕೊಡಕ್ಕೆ ಹೋಗ್ಬೇಡಿ. ಅಲ್ಲ ನಾ ಹೇಳಿ ಅವ್ರ ಪುತ್ರಿ ಇವ್ರ ಪುತ್ರಿ ಯಾರ ಮೇಲೆ ಮಾಡಿದ್ರು ರೈತರ ಮೇಲೆ, ರೈತರ ಪರವಾಗಿ ನಿನ್ನ ಪರವಾಗಿ ದುಡ್ಡು ಯಾರೋ ಕಟ್ಟಿ ದುಡ್ಡು ಎತ್ತಾರೆ. ಅದು ನೀವೆಲ್ಲ ನಾನೆಲ್ಲ ಯಾರಾದರೂ ಇರ್ಬೋದು. ಅದು ನೀವು ಇದರಲ್ಲಿ ಏನು ಸ್ಪೆಸಿಫಿಕ್ಕಾಗಿ ಮಾತನಾಡುವಂಥದ್ದು ಏನಿಲ್ಲ. ಯಾರ ಮೇಲೆ ಆಗಿದ್ರು ಯಾರೂ ಜವಾಬ್ದಾರಿ ಇಲ್ಲ. ನಾನು ಕಟ್ಟಲಾರ್ದೆ ನಾನೇನು ಜವಾಬ್ದಾರಿ ಆಗೋದಿಲ್ಲ. ನಾನು ಕಟ್ಟಿಲ್ಲ, ನಾನು ತೊಗೊಂಡಿಲ್ಲ. ಹೌದಾ? ಈಗ ನಿಮ್ಮ ಹೆಸರು ಮೇಲೆ ಅವ್ರು ಯಾರು ಕಟ್ತಾ ಇದ್ದಲ್ಲ ಅವ್ರ ಮೇಲೆ ಆ್ಯಕ್ಷನ್ ತಗೋಬೇಕಂತೇಳಿ ನಾವೇ ಕಂಪ್ಲೇಂಟ್ ಕೊಟ್ವಿ. ಅದಕ್ಕೇನು ಎರಡನೇ ಮಾತನೇ ಇಲ್ಲ. ಕೇಸ್ ಆದ್ಮೇಲೆ ಕೂಡ ಸಮಗ್ರ ತನಿಖೆಗೆ ಈಗ ಆಗಬೇಕು. ಈಗ ಸರ್ಕಾರ ಲೆವೆಲ್ನಲ್ಲಿ ಗಬ್ಬೂರಲ್ಲಿ ಕೂಡ 2 ಕೋಟಿದು ಮತ್ತೆ ಹೊಸ ಪ್ರಕರಣ ಬೆಳಕಿಗೆ ಇದು ಭಾಳಷ್ಟು ಕಡೆ ಆಗಿದೆ. ಈಗ ಇದು ಅದು ಬೆಳಕು ಬರಬೇಕಂದ್ರೆ ತರೋ ಎಂಕ್ವೈರಿ ಆಗಬೇಕಂಬುದೇ ನಾವು ಹೇಳಿದ್ವಿ. ಯಾರು ಮುಗ್ದಿರ್ತಾರೆ ನಮಗೇನು ಗೊತ್ತಾ. ಈಗ ನೋಡಿ, ಈಗ 5-6 ವರ್ಷದ ನಾನು ಪಾಣಿನಗರ ದರ್ಶನ 15 ವರ್ಷ ಅದು ಲೀಸಿಗೆ ಕೊಟ್ಟು ಒಂದು ಸೊಸೈಟಿಯಲ್ಲಿ ನನ್ನ ಹೆಸರಿನಲ್ಲಿ ಲೋನ್ ತಗೊಂಡಿದ್ವಿ ಅಂತ ಬರೆದಿಟ್ಟಾರೆ. ಏನಿದೆ ಇಮಿಡಿಯೇಟ್ಲಿ ನಾನು ನಮ್ಮ ಮ್ಯಾನೇಜರ್ನ ಸೊಸೈಟಿಗೆ ಕಳಿಸಿದೆ. ಇಲ್ಲ ಸರ್, ಯಾರು ತೊಗೊಂಡಾರೆ ಕಟ್ಬಿಡ್ತೀವಿ ಸರ್ ಅಂತ ಹೇಳಿ. ಅದೇ ಕೊಟ್ಟಿಗೆಲ್ ಸೊಸೈಟಿ. ಸೊ ಈ ರೀತಿಯಾದ ಘಟನೆಗಳು ನಾವು ನೋಡೋದೇ ಇಲ್ಲ. ಅದು ನೀವು ನೋಡೋದಿಲ್ಲ, ಯಾರೂ ನೋಡೋದಿಲ್ಲ, ಪ್ರತಿನಿತ್ಯ ನೋಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಅಲ್ಲಿ ಯಾರ ಹೆಸರ ಮೇಲೆ ಲೋನ್ ಎತ್ತಿ ಆ ಪಣ್ಣಗಳು ಬಂದಾಗ ಮಾತ್ರ ನಾವು ನೋಡ್ಕೊತೀವಿ. ಸೊ ಹಾಗಾಗಿ ಆಗಬಾರ್ದು ಇದು. ಅದಕ್ಕೆ ನಾನೀಗ ಆ ಡಿಜಿಟಲ್ ಮಾಡಿದಾಗ ಅದೇ ಹೇಳಿದೆ ನಾನು, ಇವೆಲ್ಲ ಕರೆಕ್ಟಾಗಿ ನಡಿಬೇಕು. ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಸ್ಪಷ್ಟವಾಗಿ ನೀವು ನೋಡ್ಕೊಂತಿರ್ಬೇಕು, ವಾಚ್ ಮಾಡಬೇಕು ಅಂತ ಹೇಳಿದ್ವಿ. ಸೊ ಇವು ಆಗಿರ್ತಕ್ಕಂಥ ಘಟನೆಗಳು ಮುಂದೆ ಆಗಬಾರ್ದು ಅಂದರೆ ಇದ್ರ ಮೇಲೆ ತೀವ್ರ ಕ್ರಮ ತಗೋಬೇಕು. ಯಾವ ರೀತಿ ಆಗಿದೆ, ಯಾವ ರೀತಿ ಆಗಿಲ್ಲ, ಯಾಕಾಗಿದೆ, ಇದು ಯಾರೋ ಶಾಮೀಲ್ ಆಗಲಿದ್ರೆ ಇದ್ರ ಇನ್ಶೂರೆನ್ಸ್ನವರು ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಅದರಲ್ಲಿ ಇಲ್ಲ ಅಂದರೆ ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಇದು ಯಾಕಂದರೆ ಹಣ ಕಟ್ತು ಅಂದರೆ ನನ್ನ ಹೊಲ ಮೇಲೆ ಹಣ ಕಟ್ತು ಅಂತಂದರೆ ಕೇಳಬೇಕಲ್ಲ ಅವರು. ಈಗ ನಾವು ಚೆಕ್ ಕೊಟ್ಟಿರ್ಬೇಕು, ಕ್ಯಾಶ್ ಕೊಟ್ಟಿರ್ಬೇಕು. ಯಾರೋ ಕಟ್ತಾರೆ, ಯಾರೋ ತೊಗೊತಾರೆ ಅಂತಂದರೆ ಇದು ನೇರವಾಗಿ ಏನಾದರೂ ಆಗ್ಬೋದು ಮುಂದೆ.